ಹರೇ ಕೃಷ್ಣ. ಈ SKDP ಅವರು ಅಂದರೆ ಧರ್ಮಸ್ಥಳ ಸಂಘದವರು ಏನೆಲ್ಲ ಬಡ್ಡಿ ವ್ಯವಹಾರ ಮಾಡ್ತಾರೆ, ಏನೆಲ್ಲ ದಂಧೆ ಮಾಡ್ತಾರೆ ಅನ್ನೋದಕ್ಕೆ ಮೊದಲನೇದಾಗಿ ನಾವು ಸಾಲ ಕೊಟ್ಟಿಲ್ಲ, ಬ್ಯಾಂಕ್ ಸಾಲ ಕೊಡೋದು. ಅವ್ರನ್ನ ಕೇಳಿ ನಾವು ಏನಾದರೂ ಮಾಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ನಾವು ಗ್ಯಾರಂಟಿ ಕೊಡ್ತೇವೆ ಅಷ್ಟೇ, ಸಣ್ಣ ಸಾಲ ಕೊಡುವಂಥ ಸಂಸ್ಥೆ. ನಾವು ಕೊಡೋದು ಬ್ಯಾಂಕಿಂದ ಕೊಡಿಸೋದು, ನಾವೇನಿದ್ರೂ ಶ್ಯೂರಿಟಿ ಆಗ್ತೇವೆ ಅಂತ ಹೇಳ್ತಾರೆ. ಈ ಧರ್ಮಸ್ಥಳ ಸಂಘದವರು ಜನಗಳನ್ನ ಎಷ್ಟು ದಂಧೆ ಮಾಡಕತ್ತಾರಂದರೆ, ಈ SKDP ಸಂಸ್ಥೆ ಲೀಗಲಾಗಿ ಮಾಡೋಂಗಿಲ್ಲ. ಆಮೇಲೆ ಯಾವುದೇ ಕಾರಣಕ್ಕೂ ಇವರಿಗೆ RBI ಲೈಸೆನ್ಸೂ ಇಲ್ಲ. ಆಮೇಲೆ RBI ಗೈಡ್ಲೈನ್ಸು ತಗೊಳ್ಳದೆ ಅತಿ ಹೆಚ್ಚಾಗಿ ಮೀಟರ್ ಬಡ್ಡಿ ದಂಧೆ ಮಾಡಕತ್ತಿದ್ದಾರೆ. ಹೆಂಗಪ್ಪ ಅಂತ ಹೇಳಿದ್ರೆ, ಇವರು ದಂಧೆ ಮಾಡೋದು ಹೆಂಗೆ ಮಾಡ್ತಾರಪ್ಪ ಅಂದರೆ, ಅವರು ಮಾತಾಡೋ ಮಾತುಗಳು ಲೈಫಲ್ಲಿ ನಾವು ಕೇಳಿರ್ಬೋದು ಅಂತಂಥ ವರ್ಡ್ಸ್ನ ಯೂಸ್ ಮಾಡಕತ್ತಾರೆ ಅವರು. ಆಮೇಲೆ ಬೆಳಿಗ್ಗೆ 6 ಗಂಟೆಗೆ ವಸೂಲು ಮಾಡೋಕ್ಕೆ ಬಂದುಬಿಡ್ತಾರೆ. ಆಡಬಾರ್ದು ಮಾತಾಡ್ತಾರೆ. ನಿಮಗೆ ಲೈಸೆನ್ಸ್ ಇದೆ ಅಂತೇಳಿ, ಹೌದು ಇದೆ ಅಂತ ಹೇಳ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಬರೋಕ್ಕೆ ಪರ್ಮಿಷನ್ ತೊಗೊಂಡಿವಿ ಅಂತ ಹೇಳ್ತಾರೆ. ಆಮೇಲೆ ಇವರು ಮಾತು ಕೇಳಿಬಿಟ್ರೆ ನಮ್ಮ ಲೈಫಲ್ಲಿ ಕೇಳಿರ್ಬೋದು ಅಂಥ ಬೈಗಳು ಬೈತಾರೆ. ಆ ಬೈಗಳು ಕೇಳಲಾರದೆ, ಮನಸ್ಸಿಗೆ ತೆಗೆದುಕೊಳ್ಳಲಾರದೆ ಬೇಕಾದಷ್ಟು ಮಹಿಳೆಯರು ಸೂಸೈಡ್ ಮಾಡಿಕೊಂಡಿದ್ದಾರೆ, ಮನೆ ಬಿಟ್ಟು ಹೋಗಿದ್ದಾರೆ, ಊರೇ ತೊರೆದಿದ್ದಾರೆ. ಇದಕ್ಕೆ ಉದಾಹರಣೆ ಅಂದರೆ, ಅವರು ಹೇಳ್ತಾರೆ, ನಾವು ಹಾಕೋದು 10,000ಕ್ಕೆ 700 ಬಡ್ಡಿ ಹಾಕ್ತೀವಿ, ಲಕ್ಷಕ್ಕೆ 7,000 ಬಡ್ಡಿ ಹಾಕ್ತೀವಿ ಅಂತ ಹೇಳ್ತಾರೆ. ಆದರೆ ಇವರು ಹಾಕೋದು ಕಡಿಮೆ ಅಂದರೆ 14% ಅಂತ ಹೇಳ್ತಾರೆ. 20%ಕ್ಕಿಂತ ಜಾಸ್ತಿ ಆಗ್ತಾರೆ. 20% ಜಾಸ್ತಿ ಹೆಂಗೆ ಆಗ್ತಾರಪ್ಪ ಅಂದರೆ, ಈ ಉದಾಹರಣೆ ನಂದೇ. ನಾನು 14ರಲ್ಲಿ ಅಂದರೆ 2014 ಡಿಸೆಂಬರ್ ತಿಂಗಳಲ್ಲಿ 10,000 ತೆಗೆದುಕೊಂಡಿದ್ದೆ. 2014 ಡಿಸೆಂಬರ್ ತಿಂಗಳಲ್ಲಿ 10,000 ತೆಗೆದುಕೊಂಡಿದ್ದೆ. ನಾನು ತೀರಿಸಿದ್ದು 8 ತಿಂಗಳು ಅದರ ನಂತರ, ಅಂದರೆ 15 ಆಗಸ್ಟ್ ತಿಂಗಳಿಗೆ ತೀರಿಸಿದೆ 10,000ನ. 8 ತಿಂಗಳಿಗೆ, ಬರೀ 8 ತಿಂಗಳಿಗೆ 10,000ಕ್ಕೆ 990 ಬಡ್ಡಿ ಹಾಕ್ಯಾರೆ. ಬೇಕಾದರೆ ನಾನು ದಾಖಲೆ ಸಮೇತ ಕೊಡ್ತೀನಿ. 8 ತಿಂಗಳಿಗೆ, ಬರೀ 8 ತಿಂಗಳಿಗೆ 10,000ಕ್ಕೆ 990 ಬಡ್ಡಿ ಹಾಕಿದ್ದಾರೆ. ಬೇಕಾದರೆ ನಾನು ದಾಖಲೆ ಸಮೇತ ಕೊಡ್ತೀನಿ. ಆಮೇಲೆ ಏನಂತಾರೆ, ನಾವು ಪಾರದರ್ಶಕವಾಗಿದ್ದೀವಿ ಅಂತ ಹೇಳ್ತಾರೆ. ಅವ್ರು ಪಾರದರ್ಶಕವಾಗಿರಲಿ. ಅವರು ವಸೂಲಿ ಮಾಡೋದು ಪ್ರತಿ ವಾರ ಕಟ್ಟಲೇಬೇಕು. 1 ಗಂಟೆ ಏನಾದರೂ ಲೇಟ್ ಆಗೈತೆ ಅಂತ ಹೇಳಿದ್ರೆ ಆಡಬಾರ್ದು ಮಾತಾಡ್ತಾರೆ, ಬೈತಾರೆ. ಅವರ ಬೈಗಳು ನಮ್ಮ ಲೈಫಲ್ಲೇ ಕೇಳಿದ್ರೆ ಅಂತಂಥ ಮಾತಾಡ್ತಾರೆ. ಆಯಿತು, ಇವರು ಮಾಡ್ತಕ್ಕಂಥ ದಂಧೆ ಏನಪ್ಪ ಅಂದರೆ, ನಾವು ಕಟ್ಟಿರ್ತಕ್ಕಂಥ ದಾಖಲೆಗೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪಾಸ್ಬುಕ್ ಕೊಡ್ತಾ ಇಲ್ಲ, ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ, ವಾರದ ಉಳಿತಾಯ ಕೊಡ್ತಾ ಇಲ್ಲ. ಆಮೇಲೆ ನಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ಸ್ವಸಹಾಯ ಸಂಘಗಳಿಗೆ ಲಾಭ ಬರುತ್ತೆ, ಲಾಭ ಕೊಡ್ತಾರೆ. ಅದನ್ನು ಇವರು ತಾವು ಕೊಡ್ತೀವಿ ಅಂತ ಕೇಳಕತ್ತಾರೆ. ಈಗ RBI ಏನು ಹೇಳುತ್ತೆ, ಪ್ರತಿ ವಾರ ಸಾಲ ಕಟ್ಟಿಸ್ಕೊಳ್ಳೋಂಗಿಲ್ಲ, ಬಡ್ಡಿ ವಸೂಲಿ ಮಾಡುವಂಗಿಲ್ಲ. ಆಮೇಲೆ ಪ್ರತಿ ದಿನ ಬೆಳಿಗ್ಗೆ 6 ಗಂಟೆ ಮನೆ ಮುಂದೆ ಕುಂದಿರ್ತಾರೆ, ಆಡಬಾರ್ದು ಮಾತಾಡ್ತಾರೆ. ಇದಕ್ಕೆ ಅವರಿಗೆ ಯಾವುದೇ ಥರದ ಗೈಡ್ಲೈನ್ಸ್ ಇಲ್ದಿದ್ದರೂ ಸಹ ಇವರು ಜನಗಳನ್ನು ಆಡಬಾರ್ದವಾದ ಮಾತಾಡೋದ್ರಿಂದ ಬೇಕಾದಷ್ಟು ಜನಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಹೆಣ್ಣುಮಕ್ಕಳು ಊರು ಬಿಟ್ಟು ತೊರೆದಿದ್ದಾರೆ.
ಆಮೇಲೆ ಮುಖ್ಯವಾಗಿ ಏನಪ್ಪ ಅಂದರೆ ಇವರು ಏನು ಮಾಡ್ತಾರಪ್ಪ ಅಂದರೆ ನಮಗೆ ಇದು ದೇವ್ರದ ಹಣ, ಮಂಜುನಾಥನ ಹಣ, ದೇವರೊಕ್ಕ ತಿನ್ನಬಾರ್ದು, ಅದಕ್ಕೋಸ್ಕರವಾಗಿ ನಾವು ಸಾಲ ಕಟ್ಟಬೇಕು, ಸಾಲ ಕಟ್ಟಿದ್ರೆ ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾರೆ. ಆ ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾರಲ್ಲ, ಇವರು ಸಂಪೂರ್ಣ ಸುರಕ್ಷೆ ಮಾಡಿಸ್ಕೊಳ್ತಾರೆ. ಸಂಪೂರ್ಣ ಸುರಕ್ಷೆ ಅಂದರೆ ಏನು? ಅದರದ್ದು ರಸೀದಿ ಕೊಡ್ತಾರೆ, ಒಂದು ಚೀಟಿ. ಹಾಸ್ಪಿಟ್ಲಿಗೆ ಹೋದರೆ ಅವರು ಅದಕ್ಕೆ ಎಕ್ಸ್ಪೆನ್ಸಿವ್ ಕೊಡೋದಿಲ್ಲ, ಯಾವುದೇ ಕಾರಣಕ್ಕೂ ಅದಕ್ಕೆ ಬೆಲೆ ನಿಲ್ದಂತಾಗತ್ತೆ. ಅದು ಸಂಪೂರ್ಣ ಸುರಕ್ಷೆ ಆಯಿತು. ಆಮೇಲೆ PRK ಬಾಂಡ್ ಅಂತ ಮಾಡಿಸ್ಕೊಳ್ತಾರೆ. PRK ಅಮೌಂಟ್ ಅದಕ್ಕೆ ಕಟ್ಸ್ಕೊಳ್ತಾರೆ, ನಾವು ಶೂರಿಟಿ ಕೊಡ್ತೀವಿ ಅಂತ ಪೂಜೆ ಹೇಳ್ತಾರೆ. ಪೂಜೆ ಶೂರಿಟಿ ಕೊಟ್ಟರೆ, ಪರಮ ಪೂಜ್ಯರು ವೀರೇಂದ್ರ ಹೆಗ್ಗಡೆ ಅವರು ಶೂರಿಟಿ ಕೊಟ್ಟರೆ PRK ಯಾಕೆ ಕಟ್ಸ್ಕೊಳ್ತಾರೆ? PRK ಕಟ್ಸ್ಕೊಳ್ಳೋದಲ್ಲದೆ ಅವರು ನಮಗೆ ಯಾವುದೇ ಕಾರಣಕ್ಕೂ ಬಾಂಡ್ ಕೊಟ್ಟಿಲ್ಲ, ರಸೀದಿ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಅದು ಅಲ್ಲದೆ LIC ಬಾಂಡ್ ಸಹ ಒತ್ತಿಟ್ಕೊಳ್ತಾರೆ. ಅದು LIC ಬಾಂಡ್ ಒರಿಜಿನಲ್ಲು ಡೂಪ್ಲಿಕೇಟು ಗೊತ್ತಿಲ್ಲ. ಅವ್ರು ಮಾಡಿಸಿದ್ರು, ಅವರೇ ತೊಗೊಂಡ್ರು. ಆ ಅಮೌಂಟ್ನ ಅವರೇ ಕಟ್ಟಿಕೊಂಡು ಅವ್ರು ಏನು ಮಾಡೋಕ್ಕಾಗ್ತಾರಪ್ಪ ಅಂದರೆ, ಬೇಕಾದ್ರೆ ನಾನು ದಾಖಲೆ ಸಮೇತ ಕೊಡ್ತೀನಿ. PRK ಬಾಂಡ್, PRK ಹಣ ಅಲ್ಲದೆ, ಸಂಪೂರ್ಣ ಸುರಕ್ಷಾ ಹಣ ಅಲ್ಲದೆ, ಇನ್ಶೂರೆನ್ಸ್ ಹಣ ಅಲ್ಲದೆ ಅವರು ಬಾಂಡ್ ಮಾಡಿಸ್ಯಾರೆ, ಬಾಂಡ್ ಅವರೇ ಇಟ್ಕೊಂಡಾರೆ, ಬಾಂಡ್ ಹಣ ಅವರೇ ಕಟ್ತಾರೆ. ಬಾಂಡ್ ಹಣ ಅಲ್ಲದೆ ಅದು ಬಡ್ಡಿ ಸಹ ವಸೂಲು ಮಾಡ್ಕೊತಾರೆ. ಈಗ ಹೆಂಗಪ್ಪ ಅಂತ ಹೇಳಿದ್ರೆ, ಬರೀ ನಂದು ನೋಡ್ರಿ 50,000ಕ್ಕೆ 50,000ಕ್ಕೆ ಎಷ್ಟಾಕರಪ್ಪ ಬಡ್ಡಿ ಅಂದರೆ ಅವರು 50,000ಕ್ಕೆ ಬರೀ 2 ವರ್ಷ 7 ತಿಂಗಳಿಗೆ 50,000ಕ್ಕೆ 20,000ಕ್ಕಿಂತ ಜಾಸ್ತಿ ಬಡ್ಡಿ ಹಾಕಿದ್ದಾರೆ. ಹೆಂಗಪ್ಪ ಅಂತ ಹೇಳ್ತೀನಿ ಕೇಳ್ರಿ, ಬೇಕಾದ್ರೆ ನೀವು ಲೆಕ್ಕ ತಗೊಳ್ರಿ. 13/1/20ಕ್ಕೆ ಮುಕ್ತಾಯ ಆಯ್ತಂದು. ಅದಕ್ಕೂ ಮೊದಲು ಅಂದರೆ 2 ವರ್ಷ ಮುಂಚೆಗೆ ತಗೊಂಡಿದ್ದೆ. 2 ವರ್ಷ ಮುಂಚೆಗೆ ನಾನು 11/6/18 ತಗೊಂಡಿದ್ದೆ. 18ನೇ ಇಸವಿ ಜೂನ್ ತಿಂಗಳಾಗೆ 50,000 ತಗೊಂಡೆ ನಾನು. 20ನೇ ಇಸವಿ ಜನವರಿಗೆ, ಅಂದರೆ 1 ವರ್ಷ 7 ತಿಂಗಳು, 1 ವರ್ಷ 6 ತಿಂಗಳು, 7 ತಿಂಗಳು, 1 ವರ್ಷ 7 ತಿಂಗಳಿಗೆ 20,000ಕ್ಕಿಂತ ಜಾಸ್ತಿ ವಸೂಲು ಮಾಡ್ಯಾರೆ. ಇವರು ಎಷ್ಟು ಹೆಂಗೆ ಮಾಡ್ತಾರಪ್ಪ ಅಂದರೆ, 1 ವಾರ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ವಾರ ಅದಕ್ಕಿಂತ ₹1 ಜಾಸ್ತಿನೇ ವಸೂಲು ಮಾಡ್ತಾರೆ. ಬೇಕು ನೋಡ್ರಿ, ಹೇಳ್ತೀನಿ ನಾನು. ಈಗ ನಾನು 50,000 2018 ಜೂನ್ ತಿಂಗಳು ತಗೊಂಡಿದ್ದೆ. ಮುಕ್ತಾಯ ಮಾಡಿದ್ದು 2020 ಜನವರಿ ತಿಂಗಳು ಮುಕ್ತಾಯ ಮಾಡಿದೆ. ಅಂದರೆ 1.5 ವರ್ಷ. 1.5 ವರ್ಷಕ್ಕೆ 50,000ಕ್ಕೆ 20,390 ಬಡ್ಡಿ ತಗೊಂಡಾರೆ. ಹೆಂಗಪ್ಪ ಅಂತ ಇನ್ನು 1.5 ವರ್ಷಕ್ಕೆ 25,000 ಕಡಿಮೆ ಇತ್ತು. ಒಂದೇ ದಿನ 25,000 ಕಟ್ಸಿಕೊಂಡು 1 ಲಕ್ಷ ಕೊಟ್ಬಿಟ್ರೆ ನನಗೆ. ಒಂದೇ ದಿನವೇ 25,000 ಕಟ್ಸಿಕೊಂಡು 1 ಲಕ್ಷ ಕೊಟ್ಟಿದ್ದಾರೆ. ಅದು ಅಲ್ಲದೆ ಅದಕ್ಕೂ ಮೊದಲು ಇನ್ನೇನಪ್ಪ ಅಂತಂದರೆ ನನಗೆ 30,000 ಕೊಟ್ಟರು. 30,000ದ್ದು ನನಗೆ 20,000 ತೀರಿಸಿಲ್ಲ, ಏನಿಲ್ಲ, ಮತ್ತು 30,000 ಕೊಟ್ಬಿಟ್ರು ಅವರು. ನಮಗೆಲ್ಲ ಎಷ್ಟು ಇವರು ಇದು ನಮ್ಮನ್ನು ಜನಗಳನ್ನ ಮರಳು ಮಾಡ್ತಾರೆ, ಎಷ್ಟು ಜನಗಳನ್ನ ದಂಧೆ ಎಬ್ಬಿಸ್ತಾರೆ ಅಂತಂದರೆ, ಅವರಿಗೆ ಬಡ್ಡಿ ಬೇಕು. ಅವರಿಗೆ ಬಡ್ಡಿ ಬೇಕು. 1 ವಾರ ಬಡ್ಡಿ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಬಾಯಿ ಸಿಕ್ಕಂಗೆ ಬಿಡ್ತಾರೆ, ಆಡಬಾರ್ದು ಮಾತಾಡ್ತಾರೆ. ಇದಕ್ಕೋಸ್ಕರವಾಗಿ ನಾವೇನು ಮಾಡ್ಬೇಕಂತ ಹೇಳಿದ್ರೆ ಫಸ್ಟು RBI ಗೈಡ್ಲೈನ್ಸ್ ಕೇಳಬೇಕು. ಆಮೇಲೆ RBI NRLM ಕೇಳಬೇಕು. RBI NRML ಪ್ರಕಾರ ನಮಗೆ ಇವರು ಯಾವುದೇ ತರಹದ ಸಬ್ಸಿಡಿನೂ ಇಲ್ಲ, ಆಮೇಲೆ ಭಾರತ ಸರ್ಕಾರದ ಉಳಿತಾಯದ ಬಡ್ಡಿನೂ ಇಲ್ಲ, ಆಮೇಲೆ ನಮ್ಮ ಕನ್ಸೆಷನೂ ಇಲ್ಲ, ಆಮೇಲೆ ನಾವು ಕಟ್ಟಿರ್ತಕ್ಕಂಥ ಉಳಿತಾಯಕ್ಕೆ ನಮಗೆ ಪಾಸ್ಬುಕ್ಕೂ ಇಲ್ಲ. ಆಮೇಲೆ ಸಂಘ ರಿಜಿಸ್ಟರ್ ಆಗೈತಲ್ಲ,
ನಾವು ಎಲ್ ಐ ಸಿ ಮಾಡಿಸ್ತೀವಿ, ಎಲ್ ಐ ಸಿ ಬಾಂಡ್ ಒರಿಜಿನಲ್ ಹೌದು ಅಲ್ಲ ಗೊತ್ತಿದೇನಿಲ್ಲ, ಅದು ಎಲ್ ಐ ಸಿ ಬಾಂಡ್ ಅವರೇ ಒತ್ತಿಟ್ಕೊಂಡಾರೆ. ಆಮೇಲೆ ಎಲ್ ಐ ಸಿ ರಸೀದಿ ಕೊಡ್ತಾರೆ, ಅದು ಎಲ್ ಐ ಸಿ ಒರಿಜಿನಲ್ ರಸೀದಿ ಡೂಪ್ಲಿಕೇಟ್ ಗೊತ್ತಿಲ್ಲ. ನಾವು ಮೂಲ ಎಲ್ ಐ ಸಿ ಏಜೆಂಟ್ನ ಕೇಳಿದ್ರೆ ಇದು ಒರಿಜಿನಲ್ ಎಲ್ ಐ ಸಿ ಅಲ್ಲ ಅಂತ ಹೇಳ್ತಾರೆ. ಆಮೇಲೆ ನಾವು ಏನು ಕೇಳಿದೀವಿ, ನಾವು ಕಟ್ಟತಕ್ಕಂಥ ಸ್ಟೇಟ್ಮೆಂಟ್ ಕೊಡ್ರಿ, ಅವತ್ತಿನಿಂದ ಇವತ್ತಿನವರೆಗೂ ನಾನು ಎಷ್ಟು ಸಾಲ ತಗೊಂಡಿನಿ, ಆ ಸಾಲಕ್ಕೆ ಎಷ್ಟು ಬಡ್ಡಿ ಕಟ್ಟೀನಿ. ಸಾಲ ಅಂತ ಹೇಳಿದ್ರೆ ನೀವು ಯಾವ್ದು ಹಾಕಿರಿ, ಪಿ ಆರ್ಕ್ ಹಾಕಿರಿ, ಇನ್ಸೂರೆನ್ಸು ಹಾಕಿರಿ, ಸಂಪೂರ್ಣ ಸುರಕ್ಷಣೆ ಹಾಕಿರಿ, ಅವನಿನ ಆ ಅಮೌಂಟು ಸರ್ವಿಸ್ ಚಾರ್ಜು ಅದು ಇದಂತೇಳಿ ಬೇಕಾದಷ್ಟು ಹಾಕಿ, ಎಷ್ಟೇ ಅಮೌಂಟ್ ಆಗಿರಲಿ ಆ ಎಲ್ಲ ಅಮೌಂಟಿಗೆ ಎಷ್ಟು ಬಡ್ಡಿ ಕಟ್ಟೀನಿ ಅದು ಸರಿಯಾದ ದಾಖಲೆ ಕೊಟ್ಟಂತ ಕೇಳಿದೆ. ಆಯ್ತು, ತಾವು ಕೊಟ್ರಿ, ತಾವು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು, ಆಮೇಲೆ ನಿರ್ಣಯ ಪುಸ್ತಕದಲ್ಲಿ ತಾವು ಮಾಸಿಕ ತಿಂಗಳಿಗೆ ತಾವು ಸ್ಟೇಟ್ಮೆಂಟ್ ಅಂಟಿಸ್ತೀರಿ. ಅದಕ್ಕೂ ಆಮೇಲೆ ತಾವು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟಿಗೂ ಆಮೇಲೆ ನಾನು ವಾರ ಕಟ್ಕೊಂಡು ಹೋಗ್ತೀನಿ. ಅದಕ್ಕೂ ಭಾರಿ ಡಿಫ್ರೆನ್ಸ್ ಇದೆ. ಅಂದರೆ ಈಗ ಪಾರದರ್ಶಕ ನಾವು ಇದ್ದೀವ, ನೀವು ಇದ್ದೀರಾ? ಬೇಕಾದರೆ ನಾನು ದಾಖಲೆ ಸಮೇತ ಕೊಡ್ತೀನಿ. ತಾವು ಪಾರದರ್ಶಕವಾಗಿದ್ದೀವಿ ಅಂತ ಹೇಳ್ತೀರಲ್ಲ, ಪಾರದರ್ಶಕ ಎಂಬುದರೆ ಏನು? ನಾವು ಗ್ರಾಮೀಣ ಅಭಿವೃದ್ಧಿ ಮಾಡ್ತೀವಿ. ಇದರಿಂದ ಮಹಿಳೆಯರು ತಮ್ಮ ಜೀವನವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. ಅವು ಕರೆಕ್ಟ್ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರಲ್ಲ. ವಾರ ಕಟ್ಟಂತ ಯಾವ ರೂಲ್ಸ್ ಐತೆ? ಒಂದು ವಾರ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಬಾಯಿ ಸಿಕ್ಕ ಉಳಿತಿರಲ್ಲ. ಇದರಿಂದ ಬೇಕಾದಷ್ಟು ಮಹಿಳೆಯರು ಊರು ಬಿಟ್ಟಿದ್ದಾರೆ, ಸತ್ತು ಹೋಗಿದ್ದಾರೆ, ಮನೆ ತೊರೆದಿದ್ದಾರೆ, ಗಂಡನ ಬಿಟ್ಟು ಹೋಗಿದ್ದಾರೆ. ಇದಕ್ಕಾಗಿ ಈ ಸಂಘವನ್ನು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಇನ್ನೂ ಏನಪ್ಪ ಅಂದರೆ 70-80 ಧರ್ಮ ಸಂಘನೇ ಇದೆ. ಮೈಕ್ರೋ ಫೈನಾನ್ಸ್ಗಳಲ್ಲಿ 70-80 ಧರ್ಮ ಸಂಘ ಒಂದೇ ಮಾತ್ರ ಇದ್ದರೆ, ಇನ್ನು 10-20% ಸಣ್ಣ ಮೈಕ್ರೋ ಫೈನಾನ್ಸ್ಗಳಿವೆ. ಇದು ಎಷ್ಟು ಬಡ್ಡಿ ಹಾಕ್ತಾರೆ ಅಂತ ಹೇಳಿದರೆ 10,000ಕ್ಕೆ 8 ತಿಂಗಳಿಗೆ 990 ಬಡ್ಡಿ ಹಾಕಿದ್ದಾರೆ. ಆಮೇಲೆ 50,000ಕ್ಕೆ 1.5 ವರ್ಷಕ್ಕೆ 50,000ಕ್ಕೆ 1.5 ವರ್ಷಕ್ಕೆ 50,000ಕ್ಕೆ ಅಂದರೆ ಜೂನ್ 18, ಜನವರಿ 20, ಜೂನ್ 19, ಜನವರಿ 1.5 ವರ್ಷ, 1.5 ವರ್ಷಕ್ಕೆ 12, 18, 20 ತಿಂಗಳು ಅಂದ್ಕೊಳ್ರಿ. 20 ತಿಂಗಳಿಗೆ 50,000ಕ್ಕೆ 70,000 ತೊಗೊಂಡಾರೆ. ಅಂದರೆ 20,000 ಚಿಲ್ಲರೆ ಬಡ್ಡಿ ಹಾಕ್ಯಾರೆ. 20,000 ಬಡ್ಡಿ ಹಾಕ್ಯಾರ ಅಂತ ಹೇಳಿದ್ರೆ ಇವರು ಎಷ್ಟು ದಂಧೆ ಮಾಡಕತ್ತಾರೆ ಅಂದರೆ, ಈ ಬಡ್ಡಿ ಯಾವ ಬ್ಯಾಂಕ್ ಹಾಕುತ್ತೆ, ಯಾವ ಸಂಘ ಸಂಸ್ಥೆ ಹಾಕುತ್ತೆ. ಮತ್ತು ನಾವು ಪಾರದರ್ಶಕ ಇದ್ದೀವಿ, ನಾವು ಗ್ರಾಮೀಣ ಅಭಿವೃದ್ಧಿ ಮಾಡ್ತೀವಿ. ಹೌದ್ರಿ, ಗ್ರಾಮೀಣ ಅಭಿವೃದ್ಧಿ ಮಾಡ್ತೀರಿ. ಗ್ರಾಮೀಣ ಅಭಿವೃದ್ಧಿ ಅಂದ್ರೆ ಏನು? ತಾವು ಸ್ವಂತ ಹಣ ಕೊಟ್ಟು ಬಡ್ಡಿ ಇಲ್ಲದೆ ವಸೂಲು ಮಾಡಿದ್ರೆ, ಬಡ್ಡಿ ಇಲ್ದಲೇ ಸಾಲ ತೊಗೊಂಡ್ರೆ ಅದು ಗ್ರಾಮೀಣ ಅಭಿವೃದ್ಧಿ ಆಗುತ್ತೆ. ನಾನು ಅಂಗವಿಕಲ ಇದ್ದೀನಿ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್. ನಾನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆದರೂ ಸಹ ನಮ್ಮ ಸಂಘದಲ್ಲಿ ಪ್ರತಿ ವಾರ ಅವ್ರು ಎಷ್ಟು ಹೇಳ್ಯಾರ ಅದಕ್ಕಿಂತಲೂ 10-20 ಜಾಸ್ತಿ ಕಟ್ಟೀನಿ. ನಾನು 10,000 ತೊಗೊಂಡಾಗೆ 320 ಕಟ್ಟವಾಗಿಲ್ಲ. 240-250 ಇತ್ತು, ಅದನ್ನು ನಾನು 320 ಕಟ್ಟೀನಿ. 30,000 ತಗೊಂಡಾಗೆ ಅವರು ಹೇಳಿದ್ದು 310-50 ಹೇಳಿದ್ರು, ಅದಕ್ಕೆ 10-20 ಜಾಸ್ತಿ ಕಟ್ಟೀನಿ. ಪ್ರತಿ ವಾರ ನಾನು ಜಾಸ್ತಿ, ಒಂದು ವಾರ ಕಟ್ಟಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವಾರ ಜಾಸ್ತಿ ಕಟ್ಟಿ ನಾನು. ಇದಕ್ಕೆ ದಾಖಲೆ ಸಮೇತ ಕೊಡ್ತೀನಿ ನಾನು. ಇದಕ್ಕೆ ಸರ್ಕಾರ ಸಾಧ್ಯವಾದಷ್ಟು ಬೇಗ ಕ್ರಮ ಕೈಗೊಂಡು ನ್ಯಾಯ ದೊರಕಿಸಬೇಕೆಂದು ನಾವು ಕೇಳ್ಕೊಳ್ತೀವಿ. ಯಾವುದೇ ಕಾರಣಕ್ಕೂ ಜನಗಳು ಸೂಸೈಡ್ ಮಾಡ್ಕೋಬೇಡ್ರಿ, ಮನೆ ಬಿಟ್ಟು ಹೋಗ್ಬೇಡ್ರಿ. ತಮಗೆ ಏನಾದರೂ ಸಮಸ್ಯೆ ಇದ್ದರೆ ತಮ್ಮಲ್ಲಿ
ಹತ್ರ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ರಿ. ಇದಕ್ಕೆ ರಾಜ್ಯ ಹೈಕೋರ್ಟ್ ಆದೇಶ ಮಾಡಿದೆ. ಎಲ್ಲರೂ ದಯವಿಟ್ಟು ತಮ್ಮ ಹತ್ತಿರದಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ರಿ. ಹಾಗೂ ನಮ್ಮ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರು ಅವರೇ ಎಲ್ಲ ಜಿಲ್ಲೆ ಇರ್ತಕ್ಕಂಥ SP ಗಳಿಗೆ, DYSPಗಳಿಗೆ, ಸರ್ಕಲ್ ಇನ್ಸ್ಪೆಕ್ಟರ್ಗೆ, ಪೊಲೀಸ್ ಇನ್ಸ್ಪೆಕ್ಟರ್ಗೆ ಆದೇಶ ಮಾಡಿದ್ದಾರೆ. ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಯಿಂದ ಅಂದರೆ ಧರ್ಮಸ್ಥಳ ಸಂಘದಿಂದ ಜನಗಳಿಗೆ ಅನ್ಯಾಯವಾಗಿದ್ದರೆ ತಾವು ಹೋಗಿ ಕಂಪ್ಲೇಂಟ್ ಕೊಡ್ರಿ. ಇದಕ್ಕೆ ನಮ್ಮ ಸೌಜನ್ಯ ಹೋರಾಟ ಸಮಿತಿಯವರು ಸಹಕರಿಸುತ್ತಾರೆ. ಪ್ರತಿ ಜಿಲ್ಲೆಯಲ್ಲಿ ನಮ್ಮ ಸೌಜನ್ಯ ಹೋರಾಟ ಸಮಿತಿ ಸದಸ್ಯರು ಇದ್ದಾರೆ. ಇದಕ್ಕೆ ದಯವಿಟ್ಟು ಯಾರು ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ, ಯಾರು ಮನೆ ಬಿಟ್ಟು ಹೋಗಬೇಡಿ. ನಾನೇ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೇನೆ. ಅದು NCR ಆಗಿದೆ. ಅವತ್ತಿನಿಂದ ಇವತ್ತಿನವರೆಗೂ ಯಾರೂ ಸಾಲ ಕೇಳಲು ಬಂದಿಲ್ಲ, ಫೋನ್ ಮಾಡಿಲ್ಲ. ಯಾಕಂತೇಳಿದ್ರೆ ನಾನು ಎಲ್ಲ ದಾಖಲೆ ಕೇಳೀನಿ. ನಾನು ಕೇಳಿರ್ತಕ್ಕಂಥ ದಾಖಲೆ ಒಂದಲ್ಲ 5-6 ಕೇಳಿದ್ದೇನೆ. ಅದರಲ್ಲಿ ಒಂದು ಕೊಡಲು ಅವ್ರ ಕೈಲಿ ಆಗಿಲ್ಲ. ಯಾಕೆಂದರೆ ಇದು ಲೀಗಲ್ ಮಾಡ್ತಾ ಇಲ್ಲ ಇವರು ಲೀಗಲ್ ಮಾಡ್ತಾ ಇಲ್ಲ. ಇವರಿಗೆ ಯಾವುದೇ ಕಾರಣಕ್ಕೂ RBI ಲೈಸೆನ್ಸ್ ಇಲ್ಲ. ಆಮೇಲೆ RBI ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ. ಇವರಿಗೆ ಯಾವುದೇ ಕಾರಣಕ್ಕೂ ಪಾಸ್ಬುಕ್ ಕೊಡಲು ಆಗಂಗಿಲ್ಲ. ಯಾಕಂತ ಹೇಳಿದ್ರೆ ಇವರು ನಾವು ಕಟ್ಟಿರ್ತಕ್ಕಂಥ ಸಾಲಕ್ಕಾಗಲಿ, ಬಡ್ಡಿಗಾಗಲಿ, ಉಳಿತಾಯಕ್ಕಾಗಲಿ ಇವರು ಬ್ಯಾಂಕಿನಲ್ಲಿ ನಮ್ಮ ಹೆಸರ ಮೇಲೆ ಅಕೌಂಟ್ ಮಾಡಿಸಿದ್ದರೆ ಸಿಗುತ್ತೆ. ಆದರೆ ಇವರು CC ಅಕೌಂಟ್ ಮಾಡಿದೆ ಅಂತ ಹೇಳ್ತಾರೆ. ನಮ್ಮ ಸಂಘಕ್ಕೆ CC ಅಕೌಂಟ್ ಇದೆ ಅಂತ ಹೇಳ್ತಾರೆ. CC ಅಕೌಂಟ್ ಮೇಲೆ ರೊಕ್ಕ ಬರುತ್ತೆ ಅಂತ ಹೇಳ್ತಾರೆ. CC ಅಕೌಂಟ್ ಇದೆ, ಪಾಸ್ಬುಕ್ ಎದಕ್ಕೆ ಕೊಡುವಲ್ರಿ ಇವರು ಪಾಸ್ಬುಕ್ ಕೊಡೋಕೆ ಎದಕ್ಕೆ ಕೊಡುವಲ್ರು? ಪಾಸ್ಬುಕ್ ಬೇಡ, ನಾವು ಕಟ್ಟತಕ್ಕಂಥ ಉಳಿತಾಯ ಕೊಡುವಲ್ರು, ಉಳಿತಾಯಕ್ಕೆ ಲೆಕ್ಕ ಕೊಡುವಲ್ರು, ಉಳಿತಾಯಕ್ಕೆ ಪಾಸ್ಬುಕ್ ಕೊಡುವಲ್ರು, ಎದಕ್ಕೆ ಕೊಡುವಲ್ರು? ಇವ್ರು ಲೀಗಲ್ ಆಗಿದ್ದರೆ, ಇವ್ರು RBI ರೂಲ್ಸ್ ಫಾಲೋ ಮಾಡಿದ್ರೆ ಇವು ಕೊಡ್ತಿದ್ರು. ಇವ್ರಿಗೆ ಯಾವುದೇ ಕಾರಣಕ್ಕೂ ಪಾಸ್ಬುಕ್ ಕೊಡೋದು ಇಲ್ಲ. ಆಮೇಲೆ PRK ಬಾಂಡ್ ಕೊಡೋದಿಲ್ಲ, PRK ರಸೀದಿ ಕೊಡೋದಿಲ್ಲ. LIC ಬಾಂಡ್ ಮಾಡಿದ್ರೆ ಫೇಕ್, ಅದು ಒರಿಜಿನಲ್ ಅಲ್ಲ. ಆಮೇಲೆ ರಸೀದಿನೂ ಕೊಟ್ಟಿಲ್ಲ. ನಾನು LIC ಕಟ್ಟಿರ್ತಕ್ಕಂಥ ರಸೀದಿ ಕೊಡ್ರಿ ಅಂತ ಹೇಳಿದರೆ LIC ರಸೀದಿ ಕೊಟ್ಟಿದ್ದಾರೆ. ಅದು ನಮ್ಮ ತಾಲೂಕಿನ ಯಾವುದೋ SKDRDP ಸದಸ್ಯರಂಥವರು ಅದು ಹಾಕಿ ಸೈನ್ ಕೊಟ್ಟಾರೆ. LIC ಮಾಡಿಸಿದ್ರೆ ನಾವು LIC ಮಾಡಿಸಿದ್ರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ನಮ್ಮ ಭಾರತ ಸರ್ಕಾರದ ಇನ್ಶೂರೆನ್ಸ್ ನಿಗಮದಿಂದ ನಮಗೆ ರಸೀದಿ ಬರುತ್ತೆ. ಮಾಸಿಕ ಆಗಲಿ, 6 ತಿಂಗಳಾಗಲಿ, ವರ್ಷ ಆಗಲಿ. ನಾವು ವರ್ಷಕ್ಕೆ ಮಾಡಿಸ್ತೀವಿ, ವರ್ಷ ರಸೀದಿ ಬರಬೇಕಾಗಿತ್ತು. ಇವರು ಯಾವುದೋ ಒಂದು ಜೆರಾಕ್ಸ್ ಪೇಪರ್ನೇ ಕಂಪ್ಯೂಟರ್ ತೆಗೆಸ್ಕೊಂಬಂದು ಯಾವುದು ಸೀಲಾಗಿ ಸೈನ್ ಕೊಟ್ಟಿದ್ದಾರೆ. ಇದು ಒರಿಜಿನಲ್ ಅಲ್ಲ. ಇವರು ಸರಿಯಾಗಿ RBI ನಿಯಮ ಫಾಲೋ ಮಾಡಿಕೊಂಡು ಲೀಗಲ್ಲಾಗಿ ಮಾಡುವಾಗಿದ್ದರೆ ನಾನು ವಾರ ಸರಿಯಾಗಿ ಅವರು ಕೇಳ್ತಕ್ಕಂಥ ಅವ್ರು ಕೊಟ್ಟಿರ್ತಕ್ಕಂಥ ಸಾಲಕ್ಕೆ ಸಾಲ ಕಟ್ತೀನಿ, ಬಡ್ಡಿ ಕಟ್ತೀನಿ. ನಾವು ಕೇಳ್ತಕ್ಕಂಥ ದಾಖಲೆ ಕೊಡಲು ಅವ್ರ ಕೈಲಿ ಆಗಂಗಿಲ್ಲ. ಯಾಕಂತೇಳಿದ್ರೆ ಅವರು ಲೀಗಲಾಗಿ ಇಲ್ಲ. ಒಂದು ಪಾಸ್ಬುಕ್ ಕೊಡುವಲ್ರು, PRK ಬಾಂಡ್ ಕೊಡೋಂಗಿಲ್ಲ, ರಸೀದಿ ಕೊಡೋಂಗಿಲ್ಲ, LIC ರಸೀದೂ ಇಲ್ಲ. ಆಮೇಲೆ ಸಂಪೂರ್ಣ ಸುರಕ್ಷೆ ರಸೀದಿ ಇದು ಕೊಡ್ತಾರೆ, ಯಾವುದು ಸಣ್ಣ ಚೀಟಿ. ಅದು ಹಾಸ್ಪಿಟ್ಲಿಗೆ ಹೋದರೆ ಅದು ಕಿಮ್ಮತ್ತಿಲ್ಲ. ಆಮೇಲೆ ಸರ್ವಿಸ್ ಚಾರ್ಜ್ ಅಂತ ಹಣ ತೊಗೊಳ್ತಾರೆ, ಸುಮ್ಮನೆ ಹಣ ಕಟ್ಸ್ಕೊಳ್ತಾರೆ. ಒಂದು ವಾರ ಹಣ ಕಟ್ಟಲಿಲ್ಲ ಅಂತೇಳಿದೆ ಮನೆ ಮುಂದೆ ಬಂದು ಬಾಯಿಗೆ ಮುಳ್ತಾರೆ. ನಾವು ಲೈಫಲ್ಲೇ ಆ ಮಾತು ಕೇಳಿರ್ಬೋದು ಅಂತಂತ ಮಾತಾಡ್ತಾರೆ. ಇವರು ಯಾರು ಲೈಸೆನ್ಸ್ ಕೊಟ್ಟಿದ್ದು ಈ ಮಾತಾಡಲು? ಇದು ಸರ್ಕಾರ ಗಮನ ಹರಿಸಬೇಕು. ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹೇಳಿದ್ರೆ ಸಹ ಅವ್ರ ಮಾತು ಕಿಮ್ಮತ್ತಿಲ್ಲದೆ ಜನಗಳು ದಂಧೆ ಮಾಡ್ಕೊತಿದ್ದಾರೆ. ಬೆಳಿಗ್ಗೆ 6 ಗಂಟೆ ಬಂದು ವಸೂಲು ಮಾಡ್ಕೊತಿದ್ದಾರೆ. ಇಷ್ಟೊತ್ತಿಗೆ ಬರೋಕ್ಕೆ ಅವಕಾಶ ಐತೆ? ಹೌದು, ನಮ್ಗೆ ಅವಕಾಶ ಐತಿ, ನಮ್ಗೆ ಸಣ್ಣ ಲೈಸೆನ್ಸ್ ಐತೆ ಅಂತ ಹೇಳ್ತಾರೆ. ಆಮೇಲೆ ರಾತ್ರಿ 8-9 ಗಂಟೆ ಆದರೂ ಸಹ ಮನೆ ಬಿಟ್ಟು ಹೋಗಂಗಿಲ್ಲ, ಮಾಡಬಾರ್ದು ಮಾತಾಡ್ತಾರೆ. ಇದರಿಂದ ಬೇಕಾದಷ್ಟು ಮಹಿಳೆಯರು ಸತ್ತು ಹೋಗಿರೋದಲ್ಲದೆ ಗಂಡನನ್ನು ಬಿಟ್ಟು ಹೋಗಿದ್ದಾರೆ, ಮಕ್ಕಳನ್ನು ಬಿಟ್ಟು ಹೋಗಿದ್ದಾರೆ. ಇದಕ್ಕೆ ಸಾಧ್ಯವಾದಷ್ಟು ಆದಷ್ಟು ಬೇಗನೆ ನಮ್ಮ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ಈ ಮೈಕ್ರೋ ಫೈನಾನ್ಸ್ ಧರ್ಮಸ್ಥಳ ಸಂಘವನ್ನು
ಕ್ರಮ ಕೈಗೊಳ್ಳ್ರಿ. ನಾವು ಯಾವುದೇ ಕಾರಣಕ್ಕೂ ಯಾರೇ ಸದಸ್ಯರು ಸಾಲ ಕಟ್ಟಲ್ಲ ಅಂತ ಹೇಳೋದಿಲ್ಲ. ಕಟ್ಟೋದಿಲ್ಲ ಅಂತ ಹೇಳಿದ್ರೆ ಬಡ್ಡಿ ಯಾವ ಬ್ಯಾಂಕು ಇಷ್ಟಕ್ಕಂತ ಹೇಳುತ್ತೆ? ಬರೀ 10,000ಕ್ಕೆ 8 ತಿಂಗಳಿಗೆ 990 ಕಟ್ಕೊಂಡ್ರಲ್ಲ ನನ್ನ ಹತ್ರ. ಪ್ರತಿ ವಾರ 250 ಕಟ್ಟಿದ್ದೇನೆ, ಪ್ರತಿ ವಾರ 250 ಕಟ್ಟಿದ್ದೇನೆ, ಪ್ರತಿ ವಾರ 250 ಕಟ್ಟಿದ್ದೇನೆ. ಬರೀ 8 ತಿಂಗಳಿಗೆ 990 ಬಡ್ಡಿ ಹಾಕ್ಯಾರೆ. ಬರೀ 10,000ಕ್ಕೆ ಎಷ್ಟು ಹಾಕ್ಯಾರೆ ಅಂದರೆ ಇನ್ನು 30,000ಕ್ಕೆ ಎಷ್ಟು ಹಾಕಿರಂಗಿಲ್ಲ, 35,000ಕ್ಕೆ ಎಷ್ಟು ಹಾಕಿರಂಗಿಲ್ಲ, 50,000ಕ್ಕೆ ಎಷ್ಟು ಹಾಕಿರಂಗಿಲ್ಲ, 1 ಲಕ್ಷಕ್ಕೆ ಎಷ್ಟು ಹಾಕಿರಂಗಿಲ್ಲ, 1.5 ಲಕ್ಷಕ್ಕೆ ಎಷ್ಟು ಹಾಕಿರಂಗಿಲ್ಲ. ನಾನು ಈಗ 1 ಲಕ್ಷ ತೆಗೆದುಕೊಂಡಿದ್ದೇನೆ. ಸುಮಾರು ತೆಗೆದುಕೊಂಡು 1 ವರ್ಷ ಆಯಿತು. ಕಡಿಮೆ ಅಂದರೆ 70,000 ಮೇಲೆ ಕಟ್ಟೀನಿ, ಜಾಸ್ತಿ ಕಟ್ಟೀನಿ. ಇನ್ನೂ 1,03,000 ಐತೆ ಅಂತ ಹೇಳ್ತಾರೆ 1 ಲಕ್ಷಕ್ಕೆ. 50,000ಕ್ಕೆ 20,000ಕ್ಕಿಂತ ಜಾಸ್ತಿ ಬಡ್ಡಿ ಹಾಕ್ಯಾರೆ. ಬರೀ 1.5 ವರ್ಷಕ್ಕೆ ನಾನು 49,000 ಕಟ್ಟಿದ್ದೆ. ಲಾಸ್ಟಿಗೆ 25,000 ತಗೊಂಡು 24,500 ತಗೊಂಡು ಒಟ್ಟು 70,000 ಚಿಲ್ಲರೆ ತಗೊಂಡು 1 ಲಕ್ಷ ಕೊಟ್ಟಿದ್ದಾರೆ ನನಗೆ ಸಾಲವನ್ನು. ಇಷ್ಟು ಬಡ್ಡಿ ಯಾವ ಬ್ಯಾಂಕ್ ಹಾಕುತ್ತೆ? ಯಾವ ಸಂಘ ಹೇಳುತ್ತೆ? ಯಾವ ಸಂಘ ಸಂಸ್ಥೆ ಹೇಳುತ್ತೆ? RBI ರೂಲ್ಸ್ ಫಾಲೋ ಮಾಡ್ತಾರೆ ಇವರು? RBI ಬ್ಯಾಂಕ್ ಇಷ್ಟು ಹೇಳುತ್ತಾ? ಬೇಡ. ಇವರು ನಾನು ಎಲ್ಲ ಸದಸ್ಯರಿಗೆ ಹೇಳ್ತೀನಿ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಈ ಸಾಲ ತೆಗೆದುಕೊಂಡಿರ್ತಕ್ಕಂಥ ಸದಸ್ಯರಲ್ಲಿ ಮನವಿ, ದಯವಿಟ್ಟು ಯಾರು ಸೂಸೈಡ್ ಮಾಡ್ಕೊಬೇಡ್ರಿ, ಮನೆ ಬಿಟ್ಟು ಹೋಗ್ಬಿಡ್ರಿ. ತಮಗೆ ಅನ್ಯಾಯವಾಗಿದ್ದರೆ ನಮ್ಮ ಸೌಜನ್ಯ ಹೋರಾಟ ಸಮಿತಿ ಸದಸ್ಯರು ಪ್ರತಿ ಜಿಲ್ಲೆಯಲ್ಲಿದ್ದಾರೆ. ಅವರನ್ನು ಸಂಪರ್ಕಿಸಿ. ಬೇಡ ಅಂತ ಹೇಳಿದ್ರೆ ತಮ್ಮಲ್ಲಿ ಹತ್ತಿರವಾಗಿರ್ತಕ್ಕಂಥ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ರಿ. ನೀವು ಕಂಪ್ಲೇಂಟ್ ಒಂದೇ ಕೊಡ್ರಿ. ಅವರು ಯಾವುದೇ ಕಾರಣಕ್ಕೂ ನಂತರ ಸಾಲ ಕೇಳಲು ಬರುವುದಿಲ್ಲ. ಯಾಕೆ ಬರಲ್ಲ ಅಂತ ಕೇಳ್ರಿ ನೀವು. ಅವ್ರ ಹತ್ರ ಯಾವುದೇ ದಾಖಲೆ ಇಲ್ಲ, ಪಾಸ್ಬುಕ್ ಇಲ್ಲ, ವಾರದ ಉಳಿತಾಯದ ಲೆಕ್ಕ ಇಲ್ಲ, PRK ಬಾಂಡು ಇಲ್ಲ, LIC ಬಾಂಡ್ ಇಲ್ಲ, LIC ರಸೀದಿ ಇಲ್ಲ. ಆಮೇಲೆ ನಾವು ಕಟ್ತಕ್ಕಂಥ ದಾಖಲೆ ಯಾವುದೇ ಇಲ್ಲ. ಇವರು ಒಂಥರ ಸುಮಾರು 20-30 ವರ್ಷ ಹಿಂದೆ ಪಠಾಣರು ಬಡ್ಡಿ ಹಾಕ್ತಿದ್ರು. ಆ ಥರ ಬಡ್ಡಿ ವಸೂಲು ಮಾಡ್ಕೊತಾರೆ ಇವರು. ಇವ್ರಿಗೆ ಬಡ್ಡಿ ಬೇಕು, ಇವರಿಗೆ ಬಡ್ಡಿ ಬೇಕು. ಧರ್ಮಸ್ಥಳ ಸಂಘದವರು ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಮನೆ ಬಂದು ಕೂರುತ್ತಾರೆ. ರಾತ್ರಿ 8-9 ಗಂಟೆ ಆದರೂ ಬಿಡೋಂಗಿಲ್ಲ. ಆಡಬಾರ್ದು ಮಾತಾಡ್ತಾರೆ. ಇದಕ್ಕೆ ಬೇಕಾದಷ್ಟು ಮಹಿಳೆಯರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಯಾರು ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ. ಪೊಲೀಸ್ ಮಹಾನಿರ್ದೇಶಕರ ಆದೇಶ ಏನಾಗಿದೆ, ನಮ್ಮ ರಾಜ್ಯ ಹೈಕೋರ್ಟ್ ಆದೇಶ ಆಗಿದೆ. ಅಲ್ಲದೆ ನಮ್ಮ ಸಿದ್ದರಾಮಯ್ಯನವರು, ನಮ್ಮ ಗೃಹ ಸಚಿವರು ಪರಮೇಶ್ವರ್ ಅವರು, ತಾವು ಸಮಸ್ಯೆ ಇದ್ದರೆ, ತೊಂದರೆ ಇದ್ದರೆ ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಡ್ರಿ, ಅವ್ರು ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ. ದಯವಿಟ್ಟು ನಿಮ್ಮ ಸಮಸ್ಯೆ ಏನಾದರೂ ಇದ್ದರೆ ತಾವು ಕಟ್ಟಲು ಆಗಲಿಲ್ಲ ಅಂತ ಹೇಳಿದರೆ ಕಟ್ತೀವಿ ಅಂತ ಹೇಳ್ರಿ. ಆದರೂ ಸಮಸ್ಯೆ ಇದ್ದರೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ರಿ. ಏನಂತ ಕಂಪ್ಲೇಂಟ್ ಕೊಡಬೇಕಂತ ಹೇಳಿದ್ರೆ, ನಾನು ಅವತ್ತಿಂದ ಇವತ್ತಿನವರೆಗೆ ಸಾಲ ತೆಗೆದುಕೊಂಡಿದ್ದೇನೆ, ನಾನು ಸಾಲ ಕಟ್ಟಿಲ್ಲ ಅಂತಲ್ಲ, ನಮ್ಗೆ ಅವಕಾಶ ಕೊಡ್ರಿ. ಇಲ್ಲ ಇವರು RBI ರೂಲ್ಸ್ ಫಾಲೋ ಮಾಡ್ತಾರಾ? SHG RBI NRLM ಕೊಡ್ರಿ, ಪಾಸ್ಬುಕ್ ಕೊಡ್ರಿ, ವಾರ ಕಟ್ಸ್ಕೊಳಕ್ಕೆ ಹೋಗಿರ್ತಕ್ಕಂಥ ರೂಲ್ಸ್ ಕೊಡ್ರಿ, ಅವ್ನು ನಾವು ಕಟ್ಟಿರ್ತಕ್ಕಂಥ PRK ಬಾಂಡ್ ಕೊಡ್ರಿ, ರಸೀದಿ ಕೊಡ್ರಿ, ಮೂಲ ದಾಖಲೆ ಕೊಡ್ರಿ. ಇವು ಕೊಟ್ಟರೆ ಕಟ್ರಿ. ಇವರ ಕೈಲಿ ಕೊಡಲಾಗುವುದೇ ಇಲ್ಲ. ಇವರ ಕೈಲಿ ಕೊಡಲಾಗುವುದು ಇದು ಯಾಕಂತೇಳಿದ್ರೆ ಇವರು ಲೀಗಲ್ಲಾಗಿ ಮಾಡಿದ್ರೆ ಕೊಡ್ತಿದ್ರು. ಇವರು RBI ಗೈಡ್ಲೈನ್ಸ್ ಮಾಡಿದರೆ ಕೊಡ್ತಿದ್ರು. ಇವರು ಸರಿಯಾಗಿ ಕ್ರಮಬದ್ಧವಾಗಿ ಕಾನೂನುಬದ್ಧವಾಗಿ ಸಾಲ ಕೊಟ್ಟಿದ್ದರೆ ಅದು ತಿಂಗಳಿಗೊಂದ್ಸಲ ಕಟ್ಟಬೇಕಂತಿರೋದು, ಇಲ್ಲ 3 ತಿಂಗಳಿಗೊಂದ್ಸಲ ಕಟ್ಟಬೇಕಂತಿರೋದು, ವಾರ ಕಟ್ಟಬೇಕಂತ ಯಾವುದೇ ಕಾರಣಕ್ಕೂ ಯಾವುದೇ ರೂಲ್ಸ್ ಇಲ್ಲ. ಇವರು ಪ್ರತಿ ವಾರ ಕಟ್ಟಬೇಕಂತೇಳಿ
ಮನೆ ಮುಂದೆ ಬಂದು ಜಗಳ ಮಾಡುತ್ತಾರೆ. ಇನ್ನು ಏನಪ್ಪ ಅಂತ ಹೇಳಿದ್ರೆ 5 ಜನ ಸದಸ್ಯರು, ಗಂಡ ಮಕ್ಕಳಾದರೆ 5 ಜನ ಸದಸ್ಯರು, ಹೆಣ್ಣುಮಕ್ಕಳು 10 ಜನ ಸದಸ್ಯರು. ಒಬ್ಬರು ಕಟ್ಟಲಿಲ್ಲ ಅಂತ ಹೇಳಿದ್ರೆ, ಅದು ನಾವೇ ಕಟ್ಟಿದ್ರೆ ಅದರಲ್ಲಿ ಒಬ್ರದ್ದು ಹಣ ಕಟ್ಟಿಲ್ತಿದ್ದವ್ರದ್ದು ಹಣ ಜಮಾ ಮಾಡ್ಕೊಳ್ತಾರೆ. ಒಟ್ಟು 5 ಜನ ತಗೊಳ್ತಾರೆ. ಅವ್ರು ಬಡ್ಡಿ ಬೇಕು, ಅವರಿಗೆ ಬಡ್ಡಿ ಬೇಕು, ಎಲ್ಲರ ಹಣ ಜಮಾ ಮಾಡ್ಕೊಳ್ತಾರೆ. ಈಗೀಗ ಬಂದಷ್ಟೇ ಬರಲಿ ಅಂತೇಳಿ ಅಲ್ಪ ಸ್ವಲ್ಪ ಹಣ ವಸೂಲು ಮಾಡ್ಕೊತಾರೆ. ಅಲ್ಪ ಸ್ವಲ್ಪ ಉಳಿತಾಯಕ್ಕೆ ಲೆಕ್ಕ ಕೊಡೋಂಗಿಲ್ಲ ಅವರು ಉಳಿತಾಯಕ್ಕೆ ಲೆಕ್ಕ ಕೊಡೋಂಗಿಲ್ಲ. ನಮಗಿನ್ನ ನಾವು ಕಟ್ಟಿರ್ತಕ್ಕಂಥ ಇದಕ್ಕೆ ಎಲ್ಲಿ ಲೆಕ್ಕ ಕೊಡ್ತಾರೆ ಅವರು ಪಾಸ್ಬುಕ್ ಕೊಟ್ಟರೆ, ಅವರು ದಾಖಲೆ ಕೊಟ್ಟರೆ, ಆಮೇಲೆ ನಮ್ಮ ಉಳಿತಾಯಕ್ಕೆ ಅವರು ಸ್ಟೇಟ್ಮೆಂಟ್ ಕೊಟ್ಟರೆ ಕಟ್ರಿ. ಅವ್ರ ಕೈಲಿ ಯಾವುದೇ ಕಾರಣಕ್ಕೂ ದಾಖಲೆ ಕೊಡಲು ಆಗುವುದಿಲ್ಲ. ಅವರು ಲೀಗಲ್ಲಾಗಿ ಫಾಲೋ ಮಾಡ್ತಾ ಇಲ್ಲ. ಅವ್ರು ಯಾವುದೇ ಕಾರಣಕ್ಕೂ ಆರ್ ಬಿ ಐ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ. ದಯವಿಟ್ಟು ಇದರ ಬಗ್ಗೆ ಸರ್ಕಾರ ಆದಷ್ಟು ತುರ್ತಾಗಿ ಕ್ರಮ ಕೈಗೊಂಡು ಈ ಧರ್ಮಸ್ಥಳ ಸಂಘಕ್ಕೆ ಕಡಿವಾಣ ಹಾಕಬೇಕು. ದಯವಿಟ್ಟು ಯಾರು ಮನೆ ಬಿಟ್ಟು ಹೋಗಬೇಡಿ, ಸೂಸೈಡ್ ಮಾಡಿಕೊಳ್ಳಬೇಡಿ, ಕಟ್ಟಲ್ಲ ಅಂತ ಹೇಳಬೇಡಿ, ಕಟ್ರಿ. ಆದರೆ ಅವರು ದಾಖಲೆ ಕೊಟ್ಟರೆ ಕಟ್ರಿ. ಉದಾಹರಣೆ, ನಾನೇ 6 ವಾರದಿಂದ 7 ವಾರವಾಯಿತು ಕಟ್ಟಿಲ್ಲ, ನಾನು ಕಟ್ಟೋದು ಇಲ್ಲ. ಕಟ್ಟಲ್ಲ ಅಂತ ಹೇಳಿದ್ರೆ ಕಟ್ತೀನಿ. ನಾನು ಕೇಳ್ತಕ್ಕಂಥ ದಾಖಲೆ ಕೊಟ್ಟರೆ ಕಟ್ತೀನಿ. ಪಾಸ್ಬುಕ್ ಕೊಡಬೇಕು, RBI NRLM ಕೊಡಬೇಕು, ಆಮೇಲೆ ವಾರದಲ್ಲಿ ಕಟ್ಟತಕ್ಕಂಥ ಸ್ಟೇಟ್ಮೆಂಟ್ ಕೊಡಬೇಕು, PRಕ್ಕೆ ಬಾಂಡ್ ಕೊಡಬೇಕು, PRಕ್ಕೆ ರಸೀದಿ ಕೊಡಬೇಕು. ಆಮೇಲೆ ಅವತ್ತಿಂದ ಇವತ್ತಿನವರೆಗೂ ನಾನು ಎಷ್ಟು ಸಾಲ ತಗೊಂಡಿನಿ, ಆ ಸಾಲಕ್ಕೆ ತಾವು ಬಡ್ಡಿ ಎಷ್ಟು ಹಾಕಿರಿ, ಅದು ನನಗೆ ಸ್ಟೇಟ್ಮೆಂಟ್ ಬೇಕು. ನನಗೆ ಒಗ್ಗರಣೆ ತಿಂತಕ್ಕಂಥ ಪೇಪರಲ್ಲಿ ಜೆರಾಕ್ಸ್ ಮಾಡಿ ಕೊಟ್ಟರೆ ಅದು ನಡೆಯಲ್ಲ. ತಾವು ಮಾಸಿಕವಾಗಿ ಅಂಟಿಸ್ತಿರಲ್ಲ ನಿರ್ಣಯ ಪುಸ್ತಕದಲ್ಲಿ, ಅದಕ್ಕೆ ಯಾವ ಬ್ಯಾಂಕ್ ರಸೀದಿ ಸೀಲಿದೆ, ಸೈನ್ ಇದೆ. ಆಮೇಲೆ ತಾವು ಕಟ್ಟಿರೋದು ಅಂತ ನನ್ನ ಹತ್ರ ಕೊಟ್ಟಿರಲ್ಲ ಸ್ಟೇಟ್ಮೆಂಟು, ಆ ಸ್ಟೇಟ್ಮೆಂಟು ಆಮೇಲೆ ನೀವು ನಿರ್ಣಯ ಪುಸ್ತಕದಲ್ಲಿ ಅಂಟಿಸ್ತಕ್ಕಂಥ ಮಾಸಿಕ ಸ್ಟೇಟ್ಮೆಂಟು ಸರಿ ಇರಬೇಕು. ಆಮೇಲೆ ನಾನು ವಾರ ಕಟ್ಟಿನಲ್ಲ, ವಾರ ತಾವು ಎಷ್ಟು ಕಟ್ಸ್ಕೊಂಡ್ರಿ ರೊಕ್ಕನ, ತಾವು ಎಷ್ಟು ಹೇಳಿರಿ ಅದಕ್ಕಿಂತ 10-20 ಜಾಸ್ತಿನೇ ಕಟ್ಸ್ಕೊಂಡಿರಿ. ಇದಕ್ಕೂ ತೇಡು ಇಲ್ಲೇನಿಲ್ಲ. ಬಡ್ಡಿ ತಾವು ಪಾರದರ್ಶಕವಾಗಿದ್ದೀವಿ ಅಂತ ಹೇಳ್ತೀರಿ ನೀವು. ಪಾರದರ್ಶಕವಾಗಿದ್ದರೆ ನಾವು 10,000ಕ್ಕೆ 700 ತೊಗೊಳ್ಳೋದು, ಲಕ್ಷಕ್ಕೆ 7,000 ತೊಗೊಳ್ಳೋದು ಅಂತ ಹೇಳ್ತೀರಿ. ನಂದು ಬರೀ 10,000ಕ್ಕೆ 8 ತಿಂಗಳಿಗೆ 990 ಕಟ್ಸ್ಕೊಂಡಿದ್ದೀರಿ ನೀವು. ಧರ್ಮಸ್ಥಳ ಸಂಘ ಅತೀ ದಂಧೆ ಮಾಡಕತ್ತಿದೆ. ನಾನು ದಾಖಲೆ ಸಮೇತ ಕೊಡ್ತೀನಿ ನಾನು. ಏನಪ್ಪ ಅಂದರೆ 19 ಡಿಸೆಂಬರ್ ತಿಂಗಳು 2014ಕ್ಕೆ ನಾನು 10,000 ತಗೊಂಡೆ. ತೀರಿಸಿದವಾಗ 12 ತಿಂಗಳು 14ನೇ ಇಸವಿ ತಗೊಂಡ್ರೆ ಆಗಸ್ಟ್ ತಿಂಗಳು 25ನೇ ಇಸವಿಗೆ 8 ತಿಂಗಳಿಗೆ ನಾನು 10,000 ಕ್ಲಿಯರ್ ಮಾಡಿದ್ದೇನೆ. ಪ್ರತಿ ವಾರ 250 ಕಟ್ಟಿದ್ದೇನೆ. ಪ್ರತಿವಾರ 250 ಕಟ್ಟಿದ್ದೇನೆ. ಲಾಸ್ಟಿಗೆ ಕೊನೆ 2 ವಾರ ಮಾತ್ರ 1017 ಕಟ್ಕೊಂಡಾರೆ. 17 ಕಟ್ಕೊಂಡು ಎಲ್ಲ ಹಣ ಜಮಾ ಆಗೈತೆ ಅಂತೇಳಿ ಅಂತ ಮೋಸ ಕೊಟ್ಟರು. ಬೇಕಾದರೆ ನಾನು ದಾಖಲೆ ಸಮೇತ ಕೊಡ್ತೀನಿ, ಬೇಕಾದ್ರೆ ನೋಡಿರಿ, ನಿಧಾನ ನೋಡಿರಿ. ಆಯ್ತಾ ತಿಂದಾಯ್ತಾ ನೋಡಿ.
ಈಗ ನನಗೆ ಬರೀ 10,000ಕ್ಕೆ ಇವರು ಹೀಗೆ ಮಾಡಿರಂದರೆ ಇನ್ನು 30,000ಕ್ಕೆ ಎಷ್ಟು ಮಾಡಿರಂಗಿಲ್ಲ, 35,000ಕ್ಕೆ ಎಷ್ಟು ಮಾಡಿರಂಗಿಲ್ಲ, 50,000ಕ್ಕೆ ಎಷ್ಟು ಮಾಡಿರಂಗಿಲ್ಲ, 1,00,000ಕ್ಕೆ ಎಷ್ಟು ಮಾಡಿರಂಗಿಲ್ಲ. 1,00,000ಕ್ಕೆ ನನಗೆ 50,000ಕ್ಕಿಂತ ಜಾಸ್ತಿ ಬಡ್ಡಿ ಹಾಕ್ಯಾರೆ. ಅವರು ನನಗೆ ಯಾವುದೇ ಥರದ ದಾಖಲೆ ಕೊಟ್ಟಿಲ್ಲ. ನಾನೇನಂತ ಹೇಳಿದೆ, ಕಟ್ಟಲ್ಲ ಅಂತ ಹೇಳಿದೆ. ಯಾಕೆ ಕಟ್ಟಲ್ಲ ಅಂತ ಹೇಳಿದ್ರೆ, ನಾನು ಕೇಳ್ತಕ್ಕಂಥ ದಾಖಲೆ ನೀವು ಕೊಡಿ, ನಾನು ಕಟ್ತೀನಿ ಅಂತ ಹೇಳಿದೆ. ಅವರು ನಾನು ಕೇಳ್ತಕ್ಕಂಥ ದಾಖಲೆ ಕೊಟ್ಟರೆ ಕಟ್ತಿಲ್ಲ, ಕಟ್ಟೋದಿಲ್ಲ. ನಾನು ಯಾವುದೇ ಕಾರಣಕ್ಕೂ ಹಣ ಕಟ್ಟೋದಿಲ್ಲ. ತಾವು ಸಹ ಕಟ್ಟಬೇಡ್ರಿ. ಕಾರಣ ನೀವು ದಾಖಲೆ ಕೇಳ್ರಿ, RBI ರೂಲ್ಸ್ ಕೇಳ್ರಿ, ಪಾಸ್ಬುಕ್ ಕೇಳ್ರಿ, PF ಬಾಂಡ್ ಕೇಳ್ರಿ, ಇನ್ಶೂರೆನ್ಸ್ ಕಟ್ಟಿರ್ತಕ್ಕಂಥ ರಸೀದಿ ಕೇಳ್ರಿ, ಮೂಲ ದಾಖಲೆ ಕೇಳ್ರಿ, ಕೊಟ್ಟರೆ ತಾವು ಕಟ್ರಿ. ಹಂಗೇನನ್ನ ಅವರು ಬಂದು ಬೈದಾಡಿದ್ರೆ ವಿಡಿಯೋ ಮಾಡಿ ಕೇಳ್ರಿ, ರೆಕಾರ್ಡ್ ಮಾಡಿಕೊಳ್ರಿ. ಇದನ್ನು ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಡ್ರಿ. ದಯವಿಟ್ಟು ಎಲ್ಲರೂ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ರಿ. ಪೊಲೀಸರು ತಗೊಳ್ತಾರೆ. ನೀವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ನಂತರ ಅವರು ಯಾವುದೇ ಕಾರಣಕ್ಕೂ ಹಣವನ್ನು ಕೇಳಲು ಸಾಧ್ಯವಾಗುವುದಿಲ್ಲ. ಯಾಕಂತೇಳಿದರೆ ಅವ್ರ ಹತ್ತಿರ ಮೂಲ ದಾಖಲೆ ಇಲ್ಲ. ದಯವಿಟ್ಟು ಎಲ್ಲರೂ ಅನ್ಯಾಯವಾಗಿದ್ದರೆ ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ, ಮನೆ ಬಿಟ್ಟು ಹೋಗಬೇಡ್ರಿ. ತಮ್ಮ ಅನ್ಯಾಯವಾಗಿದ್ದರೆ ನಮ್ಮ ಸೌಜನ್ಯ ಹೋರಾಟಗಾರರು ಪ್ರತಿ ಜಿಲ್ಲೆಯಲ್ಲೂ ಇದ್ದಾರೆ. ಇದಕ್ಕೆ ತಾವುಗಳು ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಡ್ರಿ. ಪೊಲೀಸರು ಕಂಪ್ಲೇಂಟ್ ತಗೊಳ್ತಾರೆ. ಇದರಿಂದ ಜನಗಳಿಗೆ ನ್ಯಾಯ ಸಿಗುತ್ತದೆ. ದಯವಿಟ್ಟು ಎಲ್ಲರಿಗೂ ನಮಸ್ಕಾರ.